ಏನ್ ತರಕ್ಕೆ ಫಿಶಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಅರುಣ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಫಿಟ್ನೆಸ್ ಜರ್ನಿನ ನಾನು ಮತ್ತೆ ರೆಸ್ಯೂಮ್ ಮಾಡಿದ್ದೀನಿ. ಈ ಕೆಲವು ತಿಂಗಳುಗಳ ಹಿಂದೆ ನನ್ನ ಜೀವನ ಹೇಗಿತ್ತು ಮತ್ತು ನಾನು ಪ್ರಜ್ಞಾಪೂರ್ಣವಾಗಿ ತಂದಂಥ ಕೆಲವು ಬದಲಾವಣೆಗಳು ನನ್ನ ಮೆಂಟಲ್ ಹೆಲ್ತು ಮತ್ತು ಫಿಸಿಕಲ್ ಹೆಲ್ತ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿದೆ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಸೀಕ್ರೆಟ್ನ. ನನ್ನ ಫಿಟ್ನೆಸ್ ಜರ್ನಿ, ಮೆಡಿಟೇಷನ್ನು ಮತ್ತು ಪ್ರಾಣಾಯಾಮ ಮತ್ತು ಎಸ್ಪೆಷಲಿ ಬುಕ್ ರೀಡಿಂಗ್ ಅಭ್ಯಾಸ, ಇವಿಷ್ಟು ನನ್ನ ಲೈಫ್ನ ಹೇಗೆ ಪೀಸ್ಫುಲ್ಲಾಗಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಅನುಭವನ ಶೇರ್ ಮಾಡ್ಕೊಂಬಿಡ್ತೀನಿ. ಮೊದಲೆಲ್ಲ ಬೇಗ ಸುಸ್ತಾಗಿ ಹೋಗ್ತಾಯಿತ್ತು ಅಥವಾ ಒಂದಲ್ಲ ಒಂದು ರೀತಿ ಟಯರ್ಡ್ನೆಸ್ ಇರ್ತಾಯಿತ್ತು. ಆದರೆ ನಾನು ಲಿಮಿಟಾಗಿ ಒಂದು ಎಕ್ಸಸೈಸು ಮತ್ತು ಮೆಡಿಟೇಷನ್ನು ಶುರು ಮಾಡಿದ್ಮೇಲೆ ನನ್ನ ದೇಹದಲ್ಲೇ ಒಂದು ಎನರ್ಜಿ ಲೆವೆಲ್ ಅನ್ನೋದಿದೆಯಲ್ಲ, ಅದು ಜಾಸ್ತಿ ಆಗಿದೆ ಅನ್ನೋದು ನನಗೆ ಕಣ್ಣಾರೆ ಕಾಣಿಸ್ತಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಡೇ ಹೋಮ್ ವರ್ಕೌಟು ರೆಸ್ಯೂಮ್ ಮಾಡಿದಾಗ ನನಗನ್ನಿಸ್ತು, ಓಕೆ ಜಿಮ್ಮಲ್ಲಿ ಮಾಡೋವಾಗ ಕೋಚ್ ಹೆಲ್ಪ್ ಮಾಡ್ತಿದ್ರು ಮತ್ತು ನಮ್ಮ ಮನೆಯವರು ಹೆಲ್ಪ್ ಮಾಡ್ತಿದ್ರು, ಎಕ್ವಿಪ್ಮೆಂಟ್ಸ್ ಇರ್ತಿತ್ತು, ಇಲ್ಲಿ ಹೆಂಗಪ್ಪ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಬಟ್ ಅದಾದಮೇಲೆ ಅನ್ನಿಸ್ತು, ಚಿನ್ನು ಸಪೋರ್ಟಲ್ಲಿ ಮತ್ತು ನನ್ನ ಕಾನ್ಫಿಡೆನ್ಸಿಂದ ನಾನು ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು ಅಂತ. ಮತ್ತು ನನಗೆ ಮೆಡಿಟೇಷನ್ನು, ಪ್ರಾಣಾಯಾಮ ಅಂದರೆ ತುಂಬಾ ಇಷ್ಟ. ಯಾಕೆ ಅಂದರೆ ಅದು ಒಂಥರ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 7 ದಿನ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, 4 to 5 ಡೇಸ್ ಆದರೂ ನಾನು ಎಕ್ಸಸೈಸ್ ಮಾಡಬೇಕು, ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್ ಇರಬೇಕು ಅಂತಲೇ ನಾನು ಶುರು ಮಾಡಿದ್ದು. ಬಟ್ ದಿನಗಳು ಕಳೆದಂಗೆ ಏನಾಯಿತು ಅಂತ ಹೇಳಿದ್ರೆ, ನನಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟು ಜಾಸ್ತಿ ಆಗೋಯಿತು. ಫಸ್ಟ್ ಎಲ್ಲ ಬೆಳಗ್ಗೆ ಎದ್ದೊಳೋವಾಗ ತುಂಬಾ ಕಷ್ಟ ಆಗ್ತಿತ್ತು. ಅದಾದಮೇಲೆ ಆಟೋಮೆಟಿಕ್ಕಾಗಿ ಕ್ಲಾಕ್ ಸೆಟ್ ಮಾಡ್ದಂಗೆ ಬೆಳಗ್ಗೆನೇ 5:30ಗೆಲ್ಲ ನೆನಪಾಗ್ಬಿಡುತ್ತೆ. ಈವನ್ ಅಲಾರಮ್ಮು ಹೊಡಿಲಿಲ್ಲ ಅಂದರೂ ಪರವಾಗಿಲ್ಲ, ಆಟೋಮೆಟಿಕ್ಕಾಗಿ ನಿದ್ದೆ ಹೋಗ್ಬಿಡುತ್ತೆ. ಜಸ್ಟ್ ವರ್ಕೌಟಿಂದ ಶುರು ಮಾಡಿದ್ದು ಮತ್ತು ಮೆಡಿಟೇಷನ್ನು, ಪ್ರಾಣಾಯಾಮ ಎಲ್ಲನೂ ರೆಸ್ಯೂಮ್ ಮಾಡೋಂಗಾಯಿತು. ಎಸ್ಪೆಷಲಿ ನನ್ನ ಬುಕ್ ರೀಡಿಂಗ್ ಅಭ್ಯಾಸ. ಒಂದೇ ಸಮನೆ ಓಡೋ ಅಂಥ ಆಲೋಚನೆಗಳು, ಆತಂಕ ಎಲ್ಲದನ್ನು ಕಂಟ್ರೋಲ್ ಮಾಡೋಕ್ಕೆ ನನಗೆ ಸಹಾಯ ಮಾಡಿದ್ದು ಮೆಡಿಟೇಷನ್ನು ಮತ್ತು ಪ್ರಾಣಾಯಾಮ. ಇದು ನನ್ನ ಮನಸ್ಸಿಗೆ ಒಂದು ಅದ್ಭುತವಾಗಿರೋವಂಥ ಶಾಂತಿನ ನೀಡ್ತಾ ಇದೆ. ಸೀರಿಯಸ್ಲಿ ಆ ಚೇಂಜಸ್ನ ಅಮ್ಮ ಮತ್ತು ನಮ್ಮ ಮನೆಯವ್ರು ಕೂಡ ನೋಟಿಸ್ ಮಾಡಿದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಶಾಂತವಾಗಿ ಟೆರೆಸ್ ಮೇಲೆ ಕೂತ್ಕೊಂಡು, ಅದು ನೇಚರ್ ವ್ಯೂವಲ್ಲಿ ಕಣ್ಣು ಮುಚ್ಕೊಂಡು ಅಕ್ಕಿಗಳ ಚಿಲಿಪಿಲಿ ಜೊತೆಯಲ್ಲಿ ಮೆಡಿಟೇಷನ್ ಮಾಡೋದು ಜಸ್ಟ್ 5 ಮಿನಿಟ್ಸು ಎಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ ಗೊತ್ತಾ. ಸೀರಿಯಸ್ಲಿ ಆ ಫ್ರೆಶ್ ಏರ್ನೆಲ್ಲ ಪಡಿಬೇಕು ಅಂತ ಹೇಳಿದ್ರೆ ಲಿಟ್ರಲಿ ಬ್ಲೆಸ್ಡಾಗೆ ಫೀಲ್ ಆಗುತ್ತೆ. ಅದರಲ್ಲೂ ಕೋಗಿಲೆಗಳು ಕೂಗೋದು ತುಂಬಾ ಮಧುರವಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಈ ಲೈಫ್ನ ನಾನು ಸುಮಾರು ವರ್ಷಗಳಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಆದರೆ ಆ ದಿನಗಳು ಈಗ ನನಸಾಗ್ತಿದೆ ಅಂತ ಹೇಳಿ ತುಂಬಾ ಖುಷಿ ಇದೆ ನನಗೆ. ನನ್ನ ಅನುಭವದ ಪ್ರಕಾರ ಬುಕ್ ರೀಡಿಂಗ್ ಬಂದು ನಮ್ಮ ಆಲೋಚನಾ ಶಕ್ತಿನ ಮತ್ತು ಶೈಲಿನೇ ಬದಲಾಯಿಸ್ಬಿಡುತ್ತೆ. ನಾವು ಪಾಸಿಟಿವ್ ಆಗಿ ಯೋಚಿಸೋದು ಹೇಗೆ ಮತ್ತು ಕಷ್ಟದ ಸಂದರ್ಭಗಳನ್ನು ಹೆಂಗೆ ಎದುರಿಸೋದು ಅನ್ನೋದನ್ನು ಬುಕ್ಗಳು ನನಗೆ ಕಲಿಸ್ಕೊಟ್ಟಿದೆ. ಅದಕ್ಕೆ ನನಗೆ ಬುಕ್ ರೀಡಿಂಗ್ ಅಂದರೆ ತುಂಬಾ ಇಷ್ಟ. ನನ್ನ ಲೈಫ್ನ ಚೇಂಜ್ ಮಾಡಿದಂಥ ಫ್ಯೂ ಬುಕ್ಸ್ ಬಗ್ಗೆ ಬೇಕಾದರೆ ನಾನು ತಿಳಿಸ್ಕೊಡ್ತೀನಿ.
ನಿಮಗೂ ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಆಸಕ್ತಿ ಇದೆ ಅಂತ ಹೇಳಿದ್ರೆ ಮತ್ತು ನಿಮಗಿಷ್ಟ ಆಗಿದ್ದನ್ನು ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಇನ್ ಡೀಟೇಲ್ ವಿಡಿಯೋ ಮಾಡಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸುಮಾರು ಜನಕ್ಕೆ ಕಮೆಂಟ್ ಮಾಡೋದಕ್ಕೆ ಸಂಕೋಚ ಇದೆ. ನನ್ನ ಹತ್ರ ರೆಗ್ಯುಲರಾಗಿ DM ಮಾಡೋ ಅಂಥ ಸುಮಾರು ಜನ ಹೆಣ್ಮಕ್ಳಿದ್ದಾರೆ. ಸೊ ನೀವು ಕೂಡ ನನಗೆ DM ಮೂಲಕ ತಿಳಿಸಿದ್ರು ಪರವಾಗಿಲ್ಲ. ಸೊ ನನಗೆ ಅಟ್ಲೀಸ್ಟ್ ಒಂದು 10 DM ಬಂದರೂ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಆ ವಿಡಿಯೋನ ಡೀಟೇಲಾಗಿ ಮಾಡ್ತೀನಿ. ಅದು ಸುಮಾರು ಜನಕ್ಕೆ ಡೆಫಿನೆಟ್ಲಿ ಲೈಫ್ ಚೇಂಜಿಂಗ್ ಬುಕ್ಕಾಗಿ ವರ್ಕ್ ಆಗುತ್ತೆ. ಅದನ್ನು ಒಂದು ಸೀರೀಸ್ ಆಗಿ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಸೊ ದ್ಯಾಟ್ ಅದು ನನಗೂ ಎನ್ಕರೇಜಿಂಗ್ ಆಗಿರುತ್ತೆ ಮತ್ತು ನಿಮಗೂ ಕೂಡ ಡೆಫಿನೆಟ್ಲಿ ಅದು ಲೈಫ್ ಚೇಂಜರ್ ಆಗೋದಂತೂ ಗ್ಯಾರಂಟಿ. ಸೊ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂತೆಗೆ ಹೊರಟ್ವಿ ಬೆಳಗ್ಗೆನೇ. ಇವತ್ತು ಬುಧವಾರದ ಸಂತೆ ಆಗುತ್ತೆ. ಅಕ್ಕ ಭಾವನೂ ಸುಮಾರು ದಿವಸದಿಂದ ಫಿಶ್ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಅಂತ ಹೇಳಿ ಇವತ್ತು ಬರ್ತಿದ್ದೀವಿ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೆ ಬನ್ನಿ ಅಕ್ಕ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಬೆಳಗ್ಗೆನೇ ಫಿಶ್ ತಂದು ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೋಸ್ಕರ ನಮ್ಮ ಪುಟಾಣಿ ನಾನು ನಮ್ಮ ಮನೆಯವರೆಲ್ಲ ಸಂತೆಗೆ ಹೊರಟ್ವಿ. ಹೋಗೋದಮ್ಮ ಫಿಶಿ ಏನು ತರಕ್ಕೆ? ಫಿಶಿ ಸರಿ. ಅಮ್ಮಮ್ಮಗೆ ಬಾಯಿ ಹೇಳ್ಬಿಡು. ಬರ್ತೀನಿ. ಸ್ಯಾಂಡ್ವಿಚ್ ಹಾಕ್ಯಾ? ಈ ಜಿಗ್ನಿ ಸಂತೆ ಬಂದು ಭಾನುವಾರ ಮತ್ತು ಬುಧವಾರ ಆಗುತ್ತೆ. ಎಲ್ಲ ರೀತಿಯಾಗಿರೋಂಥ ಫ್ರೆಶ್ ಆಗಿರೋ ತರಕಾರಿಗಳು ಮತ್ತು ಹಣ್ಣುಗಳು ಸಿಗುತ್ತೆ. ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇಲ್ಲಿ ಫಿಶ್ ಮಾರ್ಕೆಟ್ ಕೂಡ ಇದೆ. ಈ ಫಿಶ್ ಮಾರ್ಕೆಟಲ್ಲಿ ಸೀ ಫುಡ್ಡು ಮತ್ತು ಲೋಕಲ್ ಕೆರೆಯಿಂದ ತರುವಂಥ ಫಿಶ್ಗಳು ಎಲ್ಲನೂ ಸಿಗುತ್ತೆ. ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿರೋ ಫಿಶ್ಶು, ಅದರಲ್ಲಿನೂ ಲೈವ್ ಆಗಿರೋ ಫಿಶ್ಗಳು ಕೂಡ ಅವೈಲೇಬಲ್ ಇರುತ್ತೆ. ನಮಗೆ ಇದು ಒಂಥರ ವರ ಅಂತಲೇ ಹೇಳ್ಬೋದು. ನಮ್ಮ ಪುಟಾಣಿಗೆ ಫಿಶ್ಗಳಂದರೆ ತುಂಬ ಇಷ್ಟ. ಅವ್ನು ಚಿಕನ್ಗಿಂತ ಜಾಸ್ತಿ ಫಿಶ್ಶೇ ಇಷ್ಟಪಡ್ತಾನೆ. ನೀವೇನಾದರೂ ಫಿಶ್ ಪ್ರಿಯರ್ ಆಗಿದ್ದರೆ ಡೆಫಿನೆಟ್ಲಿ ಈ ಮಾರ್ಕೆಟ್ನ ವಿಸಿಟ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಭಾನುವಾರ ಅಂತೂ ತುಂಬ ವೆರೈಟಿ ಆಫ್ ಫಿಶಸ್ಸು, ಪ್ರಾನು, ಏಡಿ ಎಲ್ಲ ರೀತಿಯಾಗಿರೋಂಥ ಫಿಶ್ಗಳು ಸಿಗುತ್ತೆ ಇಲ್ಲಿ. ಅಷ್ಟು ಫ್ರೆಶ್ ಆಗಿರುತ್ತೆ ಎಲ್ಲ ಫಿಶ್ಶೂ ಮತ್ತು ರೀಸನಬಲ್ ಪ್ರೈಸಲ್ಲೇ ಅವೈಲೇಬಲ್ ಇರುತ್ತೆ. ಜಿಗ್ನಿ APC ಸರ್ಕಲ್ ಹತ್ರನೇ ಬಂದರೆ ಸಾಕು, ಯಾರ ಹತ್ರ ಕೇಳಿದ್ರು ಹೇಳ್ತಾರೆ ಸಂತೆ ಎಲ್ಲಿ ನಡೀತಿದೆ ಅಂತ. ಬಟ್ ತುಂಬ ಚೆನ್ನಾಗಿರುತ್ತೆ ಫಿಶ್ಗಳು ಮಾತ್ರ. ಈವನ್ ವೆಜಿಟೇಬಲ್ಸು ಅಷ್ಟೇನೆ ಎಲ್ಲ ರೀಸನಬಲ್ ಪ್ರೈಸಲ್ಲೇ ಇರುತ್ತೆ. ಬಟ್ ಫ್ಯೂ ಶಾಪ್ಸಲ್ಲಿ ತುಂಬಾ ಓವರ್ ಪ್ರೈಸ್ಡಾಗಿ ಫೀಲ್ ಆಗುತ್ತೆ. ಕಂಪೇರ್ ಟು ರಿಲಯನ್ಸು ಇಲ್ಲೇ ಜಾಸ್ತಿ ರೇಟ್ ಇದೆಯೇನೋ ಅಂತ ಅನಿಸುತ್ತೆ ಸಮ್ಟೈಮ್ಸು. ನಮ್ಮ ಪುಟಾಣಿನ ಕರ್ಕೊಂಡೋದ್ರೆ ಸರಿಯಾಗಿ ಬೆಂಡೆದ್ದು ಬಿಡ್ತಾನೆ. ಯಾವ ಫ್ರೂಟ್ಸ್ನ ನೋಡಿದ್ರು ಅಮ್ಮಿ ಪಿಯು, ಮಿಮ್ಮಿ ಪಿಯು ಅಂತ ಹೇಳ್ತಾನೆ ಇರ್ತಾನೆ. ಅವನು ಪಿಯು ಅಂತ ಹೇಳೋದು ಫ್ರೂಟ್ನ. ಎಲ್ಲ ಫ್ರೂಟ್ಸ್ನ ನೋಡಿದ್ರು ಬೇಕು ಅಂತ ಹೇಳ್ತಿದ್ದ. ಸರಿ, ಸ್ವಲ್ಪ ಜಾಕ್ ಫ್ರೂಟು, ಆಮೇಲೆ ಆರೆಂಜಸ್ಸು, ಆಮೇಲೆ ನೇರಳೆ ಹಣ್ಣೆಲ್ಲ ಫ್ರೆಶ್ ಆಗಿತ್ತು, ಅದನ್ನು ತೊಗೊಂಬಂದ್ವಿ. ಹಾಗೆ ಬರ್ತಾ ಈ ಮೆಟೆಡೋರಲ್ಲಿ ನಾಟಿ ಮೊಟ್ಟೆಗಳ ಥರ ಏನೋ ಮಾರ್ತಿದ್ರು. ಸರಿ, ಎಲ್ಲರೂ ತುಂಬ ಜನ ತಗೊಳ್ತಿದ್ರಲ್ವ, ನಮ್ಮ ಮನೆಯವರು ಸುಮಾರು ಸತಿ ನೋಟಿಸ್ ಮಾಡಿದ್ದೀನಿ, ತಗೊಳ್ಳೇ ನೋಡೋಣ ಅಂತ ಹೇಳಿದ್ರು. ತಗೊಂಡು ಮನೆಗೆ ಬಂದು ನೋಡಿದ್ರೆ ಒಂದು ಮೊಟ್ಟೆನೂ ಅಷ್ಟು ದೊಡ್ಡ ಸೈಜಲ್ಲಿದೆ. ನಿಜವಾಗ್ಲೂ ಅದು ಏನು ಮೊಟ್ಟೆ ಅಂತಲೇ ಗೊತ್ತಾಗಲಿಲ್ಲ. ಅವ್ರ ಹತ್ರ ಕೇಳಿದಾಗ ಅದು ಕೋಳಿ ಮೊಟ್ಟೆನೇ, ನಾಟಿದು ಇರುತ್ತೆ ಮತ್ತು ಡಬಲ್ ಯೋಕ್ ಇರೋದು ಇರುತ್ತೆ ಅಂತ ಹೇಳಿದ್ರು. ಸೊ ನಾವು ಸಿಂಗಲ್ ಯೋಕದೇ ತೊಗೊಂಡ್ವಿ. ಬಟ್ ನನಗೆ ತುಂಬಾ ಭಯ ಆಗ್ತಿತ್ತು ಅದು ಮನೆಗೆ ತೊಗೊಂಡು ಬಂದಮೇಲೆ. ಡೂಪ್ಲಿಕೇಟ್ ಮೊಟ್ಟೆನಾ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿ ಮೊಟ್ಟೆನಾ ಅಂತ ತುಂಬಾ ಸಂದೇಹ ಆಗ್ತಾಯಿದೆ. ಅದನ್ನು ಯೂಸ್ ಮಾಡೋಕ್ಕೂ ಭಯ ಆಗ್ತಿತ್ತು. ಅದನ್ನು ಹೆಂಗೋ ತಂದುಬಿಟ್ವಿ. ಅಲ್ಲಿ ನೋಡ್ಕೊಳ್ಲಿಲ್ಲ ನಾನು, ಅಂದರೆ ಅವ್ರು ಕೊಟ್ಟಿದ್ದು ಬೇರೆ, ಬಟ್ ಟ್ರೇ ಒಳಗಡೆ ನೋಡಿದ್ರೆ ಒಂದೊಂದು ಶೇಪಲ್ಲಿತ್ತು. ಸೊ ನೀವೇನಾದರೂ ಈ ರೀತಿ ಮೊಟ್ಟೆಗಳನ್ನ ಪರ್ಚೇಸ್ ಮಾಡಿದ್ರಾ, ಅದು ಹೆಲ್ದಿನಾ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇನ್ನು ಈ ಫಿಶ್ ಫ್ರೈ ನಾನು ಮಾಡ್ತಿರೋದು ಜಿಲೇಬಿ ಮೀನಲ್ಲಿ. ಈವನ್ ಬಾಂಗ್ಡಾ ಅಲ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು. ಜಿಲೇಬಿ ಫಿಶ್ಶು ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ಸೊ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ತಂದಿದ್ದ ಫಿಶ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಫಿಶ್ ಮಸಾಲ ಯಾವ ರೀತಿ ಮಾಡೋದು ನೋಡೋಣ.
1 ಸ್ಪೂನು ಅರಿಶಿನ ಪುಡಿ, 1.5 ಸ್ಪೂನು ಪಿಂಕ್ ಸಾಲ್ಟು, 3 ಸ್ಪೂನು ಅಚ್ಕಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನೇ ಮನೇಲಿ ಮಾಡ್ಕೊಂಡಿರೋದು ಫ್ರೆಶ್ ಆಗಿ 4 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಚಾಟ್ ಮಸಾಲ 1.5 ಸ್ಪೂನು. ಸೊ ಇದೆಲ್ಲದನ್ನೂ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆಮೇಲೆ ಕುಕ್ಕಿಂಗ್ ಆಯಿಲ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ವಾಶ್ ಮಾಡಿದ್ದೀವಲ್ಲ ಆ ಫಿಶ್ಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ತುಂಬಾ ಸಿಂಪಲ್ ರೆಸಿಪಿ ಇದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸ್ಟ್ರೀಟ್ ಸ್ಟೈಲು ಹೊರ್ಗಡೆ ಹೋಗೋವಾಗೆಲ್ಲನೂ ಘಮ ಎಳೆಯುತ್ತಲ್ವ ರೋಡಲ್ಲಿ ಫಿಶ್ ಫ್ರೈ, ಆ ರೀತಿ ಇರುತ್ತೆ ಇದು. ಎಷ್ಟೊತ್ತು ನಾವು ಮ್ಯಾರಿನೇಟ್ ಮಾಡ್ತೀವಲ್ಲ ಅದು ಮ್ಯಾಟರು. ಫ್ರೆಶ್ ಆಗಿರೋವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟು ಮಸ್ಟಾಗಿ ಮನೇಲೇ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಆಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾನು ಬೆಳಗ್ಗೆನೇ ನೆನೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಇವತ್ತು ಇಂಟರ್ನೆಟ್ಟು ಮೇಂಟೆನೆನ್ಸಲ್ಲಿ ಇದ್ದಿದ್ದರಿಂದ ತಲೆನೇ ಕೆಟ್ಟೋಯ್ತು. ಈ ಕಡೆ ಆಫೀಸ್ ವರ್ಕು ಮಾಡೋಕ್ಕಾಗಲಿಲ್ಲ, ಮತ್ತು ಎಡಿಟಿಂಗು ಮಾಡೋಕ್ಕಾಗಲಿಲ್ಲ, ಯಾವ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ. ಏನೋ ಕೈಕಾಲು ಕಟ್ಟಾಕ್ದಂಗಿತ್ತು. ಸೊ ಅಕ್ಕ ಬಾವ ಬರ್ತೀನಿ ಮಧ್ಯಾಹ್ನ ಅಂತ ಹೇಳಿದವರು ಸಂಜೆ ಆದರೂ ಬರಲಿಲ್ಲ. ಟೈಮ್ ಪಾಸೇ ಆಗಲಿಲ್ಲ. ಇಂಟರ್ನೆಟ್ ಇದ್ದರೆ ಯಾವುದಾದ್ರೂ ಮೂವಿ ಆದರೂ ನೋಡ್ಬೋದಾಗಿತ್ತು. ಬಟ್ ಲಕ್ಕಿಲಿ ಒಂದೇ ಒಂದು ಮೂವಿ ನಮ್ಮ ಮನೆಯವರು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರು. ಹೆಂಗೋ ಅದನ್ನು ನೋಡಿಕೊಂಡು ಟೈಮ್ ಪಾಸ್ ಆಯಿತು. ಆ ಮೂವಿ ಮುಗಿದ ಮೇಲೆ ಸುಮ್ಮನೆ ಪಾಪು ಜೊತೆ ಆಟ ಆಡ್ಕೊಂಡಿದ್ವಿ ನಾನು ನಮ್ಮ ಮನೆಯವರು. ಸೊ ಅದಾದಮೇಲೆ ಸಂಜೆ ನಮ್ಮ ಅಕ್ಕ ಬಾವ ಬಂದರು. ನಮ್ಮ ಮನೆಯವರು ಅಷ್ಟೊತ್ತಿಗೆ ಜಿಮ್ಮಿಗೆ ಹೋಗ್ಬಿಟ್ಟಿದ್ರು. ಅದಾದಮೇಲೆ ಕಾಲ್ ಮಾಡಿ ಕರೆಸ್ದೆ. ಸೊ ನಾನು ಟೀ ಮಾಡೋಷ್ಟರಲ್ಲಿ ಚಿನ್ನು ಮನೆಗೆ ಬಂದರು. ಇನ್ನು ಈ ಫಿಶ್ ತವಾ ಫ್ರೈಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಗ್ರೀನ್ ಚಟ್ನಿ. ಇದು ಮಾಡೋದು ತುಂಬಾ ಸಿಂಪಲ್ಲು. ನಾನು ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ. ಫ್ರೆಶ್ ಆಗಿರುವಂಥ ಪುದೀನ ಒಂದು ಕೈ ಹಿಡಿ, ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಕೈ ಹಿಡಿ, ಮತ್ತು 2 ಬೆಳ್ಳುಳ್ಳಿ ಎಸಳು, ಮತ್ತು 4ರಿಂದ 5 ಹಸಿರು ಮೆಣಸಿನ್ಕಾಯಿ. ಇದೆಲ್ಲದನ್ನು ನಾವು ವಾಶ್ ಮಾಡಿ ಮಿಕ್ಸಿ ಮಾಡ್ಕೊಂಬಿಟ್ರೆ ನಮಗೆ ಆ ಗ್ರೀನ್ ಚಟ್ನಿ ರೆಡಿಯಾಗೋಗುತ್ತೆ. ಸುಮಾರು ಜನ ಇದಕ್ಕೆ ಮಿಕ್ಸ್ಗೆ ಕರ್ಡ್ ಹಾಕ್ತಾರೆ. ಬಟ್ ನಾನು ಇವತ್ತು ಫಿಶ್ ಫ್ರೈ ಮಾಡ್ತಿರೋದ್ರಿಂದ ಕರ್ಡ್ನ ನಾನು ಮಿಕ್ಸ್ ಮಾಡ್ತಿಲ್ಲ. ಜಸ್ಟು ಸ್ವಲ್ಪ ಚಾಟ್ ಮಸಾಲ ಮತ್ತು ಪಿಂಚ್ ಆಫ್ ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೆನೆ ಹಾಕಿರೋ ಅಂಥ ಫಿಶ್ನ ತೆಗೆದು ಫಿಶ್ ಫ್ರೈ ಮಾಡೋದಕ್ಕೆ ಶುರು ಮಾಡಿದೆ. ಫಿಶ್ ಫ್ರೈ ಶುರು ಮಾಡಿದ್ದು ಮನೇಲೆಲ್ಲ ಘಾಟೋ ಒಂದು ಕಡೆ ನಮ್ಮ ಪುಟಾಣಿ ಕೆಮ್ತಿದ್ದಾನೆ, ಇನ್ನೊಂದು ಕಡೆ ಅಮ್ಮ, ಬಾವ, ಅಕ್ಕ ಎಲ್ಲರೂ ಕೆಮ್ತಾ ಇದ್ದಾರೆ. ನಮ್ಮ ಮನೆಯವರು ಪುಟಾಣಿನ ಕರ್ಕೊಂಡು ಆಚೆನೇ ಸೆಟ್ಲಾಗ್ಬಿಟ್ರು. ಸೊ ನೀನು ಒಬ್ಬೊಬ್ರಿಗೆ ಫಿಶ್ ಫ್ರೈ ಮಾಡ್ಕೊಡಮ್ಮ, ನಾನು ಹೊರಗಡೆನೇ ಕೂತ್ಕೊಂಡ್ಬಿಡ್ತೀನಿ ಅಂತ. ಸೀರಿಯಸ್ಲಿ ಆ ಟೇಸ್ಟ್ ಅಂತೂ ಅಷ್ಟು ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಫಿಶ್ನ ತಿನ್ನೋದಕ್ಕೆ. ಬಟ್ ಆ ಘಾಟ್ನ ಕೂಡ ಸಹಿಸ್ಕೊಳ್ಳೇಬೇಕು. ಸೀರಿಯಸ್ಲಿ ನೋಡಿ ಅಷ್ಟು ಮೌತ್ ವಾಟ್ರಿಂಗ್ ಆಗಿದೆ. ಆ ಫಿಶ್ನ ನೋಡ್ತಿದ್ರೆ ಶೈನಿಂಗ್ ಆಗಿ. ಮಸಾಲ ಅಂತೂ ತುಂಬ ಚೆನ್ನಾಗಿ ಹಿಡ್ದಿತ್ತು. ಈ ಫಿಶ್ ಫ್ರೈ ಮಾಡೋದಕ್ಕೆ ತುಂಬಾ ಪೇಷನ್ಸ್ ಬೇಕು. ಯಾಕೆಂದರೆ ನಾವು ಕಿಚನಲ್ಲಿ ನಿಂತ್ಕೊಂಡಿರ್ತೀವಲ್ಲ, ನಮಗೂ ಜಾಸ್ತಿ ಘಾಟ್ ಹೊಡಿಯುತ್ತೆ. ಸೊ ಅದಕ್ಕೇ ಸ್ವಲ್ಪ ತಾಳ್ಮೆಯಿಂದ ನಿಂತ್ಕೊಂಡು ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ನಮ್ಮ ಅಕ್ಕ ಒಳಗಡೆನೇ ತಿಂತಿದ್ರು, ನಮ್ಮ ಬಾವ ಹೊರಗಡೆ ಕೂತ್ಕೊಂಡು ತಿಂತಾಯಿದ್ರು. ಸೊ ಎಲ್ಲ ಮಾಡಿಕೊಟ್ಟಾದ್ಮೇಲೆ 1 by 1 ನಮ್ಮ ಬಾವ ಹೇಳ್ತಿದ್ರು ತುಂಬಾ ಟೇಸ್ಟಿಯಾಗಿದೆ ಅಂತ. ನಮ್ಮ ಅಕ್ಕ ಅಂತೂ ಸುಮಾರು ಸತಿ ಥ್ಯಾಂಕ್ಸ್ ಹೇಳಿಬಿಟ್ರು. ಯಾರಿಗಾದ್ರೂ ಏನಾದರೂ ಆಸೆ ಪಟ್ಟು ಅವ್ರು ಇಷ್ಟಪಟ್ಟು ಕೇಳಿದಾಗ ಅವ್ರಿಗೆ ಅಡುಗೆ ಮಾಡಿ ಹಾಕೋದೇ ಏನೋ ಒಂಥರ ಖುಷಿ. ಅಡುಗೆ ಮಾಡಿ ಹಾಕಿದ್ಮೇಲೆ ಅವರು ತುಂಬ ತೃಪ್ತಿಯಿಂದ ತಿಂದು ಖುಷಿ ಪಡ್ತಾರಲ್ಲ, ಅದನ್ನು ನೋಡೋದು ಇನ್ನೊಂಥರ ಸಂತೋಷ. ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿ ತುಂಬಾ ಖುಷಿ ಆಯಿತು ನನಗೆ. ಆಮೇಲೆ ಲಕ್ಷ್ಮಿ ಆಸೆ ಇಟ್ಕೊಂಡು ಹೋದೆ, ನಿಮ್ಮ ತಂಗಿ ಸರಿಯಾಗಿ ಮಾಡ್ಕೊಟ್ಟಿಲ್ಲ. ಡೆಫಿನೆಟ್ಲಿ ಈ ಫಿಶ್ ಫ್ರೈನ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಇನ್ನು ಹೊರಗಡೆ ಹೋದಾಗೆಲ್ಲ ಈ ರೀತಿ ಫಿಶ್ ಫ್ರೈ ಮಾಡ್ಕೊಂಡು ತಿಂದರೆ ಕ್ಯಾಂಪಿಂಗ್ ಟೈಪು ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ವೆದರ್ಗೆ ಮಳೆ ಬೀಳೋ ಅಂಥ ಟೈಮಲ್ಲಿ ತುಂಬ ಬಿಸಿ ಮಾಡ್ಕೊಂಡು ತಿಂತಿದ್ರೆ ಹೊರಗಡೆ ಕೂತ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅಕ್ಕ ಬಾವ ಫಿಶ್ ಫ್ರೈ ತಿಂದು ಹೊರಟರು. ಸುಮಾರು ದಿವಸ ಆಗಿತ್ತು ಅವ್ರು ಬಂದು. ರಿತ್ವಿಕ್ ಈ ಸತಿ ಬಂದಿರಲಿಲ್ಲ. ಅವನು 10 ಡೇಸ್ಗೆ ಕ್ಯಾಂಪ್ಗಂತ ಹೋಗಿದ್ದಾನೆ. ಸೊ ಅವನೊಬ್ಬ ಮಿಸ್ ಆದ. ಫೋನಲ್ಲೇ ಮಾತಾಡೋವಾಗ ಹೇಳೋಣ ಅಂದ್ಕೊಂಡೆ, ಬಟ್ ಆದರೆ ಅವನು ಪಾಪ ಬೇಜಾರು ಮಾಡ್ಕೋತಾನಂತ ಹೇಳಿರಲಿಲ್ಲ.
ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ.